ರಾಮ್ ರಾಮ್ ಹನುಮಾನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಪ್ಲಾನ್ ಏನಪ್ಪಾ ಅಂತಂದ್ರೆ ಕೊಣಂಕುಂಟೆ ಫಾರಮ್ಮಲ್ಲಿ ಹೊಂಟೇವಿ ನಾನು ರಂಜು ಉಂಡು. ಸೊ ಅದಕ್ಕೆ ಈಗ ಜಸ್ಟ್ ರೆಡಿ ಆಗೀವಿ. ನಾ ಅಂತೂ ಈಗ ಜಸ್ಟ್ ರೆಡಿ ಆಗೇನಿ, ಅವ್ರಿಬ್ರನ್ನ ರೆಡಿ ಆಗತ್ತಾರ. ವೆದರ್ ಅಂತೂ ಚೆನ್ನಾಗೈತಿ, ಏನ್ ಮಳಿ ಗಿಳಿ ಏನಿಲ್ಲ ಇವತ್ತು. ನೋಡ್ಬೋದು ಫುಲ್ ಕ್ಲಿಯರ್ ಆಗೈತಿ ವೆದರ್. ಸೊ ಅದಕ್ಕೆ ಹೊರಗಡೆ ಪ್ಲಾನ್ ಮಾಡಿ ಹೋಗಾಕ ನೋಡ್ಬೇಕು. ಈವ್ನಿಂಗ್ ಇನ್ ಕೇಸ್ ಅಲ್ಲೇ ಏನಾದ್ರು ಡಿನ್ನರ್ ಮಾಡ್ಕೊಂಡ್ ಬರೋದಾದ್ರೆ ಅದನ್ನು ಮಾಡ್ಕೊಂಡ್ ಬರ್ಬೇಕು. ಸೊ ನಾ ರೆಡಿ ಆಗೀನಿ, ಇನ್ನ ರೆಡಿ ಆಗಿಲ್ಲ. ಆರಾಮ್ ರೆಡಿ ಆಗತ್ತಾಳ, ಒಂದ್ ತಾಸ್ ತೊಗೊಂಡ ಅಲ್ಲಿ. ಸೊ 1 ಅವರ್ ಮ್ಯಾಗ ಆತಿಕ್ ರೆಡಿ ಆಗತ್ತ. ಹುಡುಗಿಗೆ ಏನ್ ರೆಡಿ ಮಾಡೋದು, ಒಂದು ಟೀ ಶರ್ಟ್ ಚಡ್ಡಿ ಪ್ಯಾಂಟ್ ಆಗಿದ್ರೆ ಮುಗೀತು. ಸೊ ಈ ವಿಡಿಯೋ ನಂದು ಡೇ 11. ಸೊ ನಾನು ಒಂದು ಚಾಲೆಂಜ್ ಹಾಕೊಂಡೇನಿ, 365 ಡೇಸ್ ಕಂಟಿನ್ಯೂ ಡೈಲಿ ಒಂದೊಂದು ಬ್ಲಾಗ್ ಬಿಡ್ಬೇಕಂತ ಹೇಳಿ. ಎಷ್ಟು ಆಗ್ತೈತೆ ಅಷ್ಟು ಡೈಲಿ ಟ್ರೈ ಮಾಡ್ತೀನಿ ನಾವು ಬಿಡಾಕ. ಆ್ಯಕ್ಚುಲಿ ಟ್ರೈ ಎಲ್ಲ ಡೈಲಿ ಮಾಡೇ ಮಾಡ್ತೀನಿ. ಒಂದು ವರ್ಷ ಕಂಟಿನ್ಯೂ ಡೈಲಿ ಬ್ಲಾಗ್ ಮಾಡ್ತೀನಿ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಬ್ಲಾಗ್ದಾಗ ಏನಾರು ಕರೆಕ್ಷನ್ಸ್ ಏನಾರು ಇತ್ತಂದ್ರೆ ಜಸ್ಟ್ ಕಮೆಂಟ್ ಮಾಡಿ ಹೇಳ್ರಿ, ಇದು ಕರೆಕ್ಟ್ ಮಾಡ್ಕೊ ಅಂತ ಮಾಡ್ತೇನೆ. ಸೊ ಇನ್ನ 365 ಡೇಸ್ದಾಗ ಆಲ್ರೆಡಿ 10 ಡೇಸ್ ಆಗೈತಿ. ಸೊ 10 ಡೇಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೇನಿ. ಸೊ ಇನ್ನ 355 ಡೇಸ್ ಐತಿ. ಸೊ ಅದನ್ನು ನೀಟಾಗಿ ಕಂಪ್ಲೀಟ್ ಮಾಡ್ತೇನೆ. ಸಪ್ಲಿ ಹುಡ್ಕಾತೀನಿ ಬೈಕ್ ತೊಗೊಂಡ್ ಹೋಗೋಣ ಅನ್ಕೊಂಡಿದ್ದೆ, ಬಟ್ ಈವ್ನಿಂಗ್ ಬರೋದು ಲೇಟ್ ಆಕೈತೆ ಅನ್ಕೊಂಡ ಕಾರ್ ತೊಗೊಂಡ್ ಹೋಗೋಣ ಅಂತ ಅನ್ಲಕ್ಕಿ. ಸೊ ಏನಪ್ಪಾ ಅಂದ್ರೆ ಮಾಲ್ ನಮ್ಮ ಮನೆಯಿಂದ ಎಕ್ಸಾಕ್ಟ್ 12 ಕಿಲೋಮೀಟರ್ ತೋರ್ಸಾತೈತಿ. ಸೊ ರೀಚ್ ಆಗೋ ಟೈಮ್ ಒಂದು 40 ಮಿನಿಟ್ಸ್ ತೋರ್ಸಾತೈತಿ. ಟ್ರಾಫಿಕ್ ಭಾಳ ಇರ್ತೈತಿ ಈವ್ನಿಂಗ್ ಟೈಮ್ ಆ ರೋಡ್ದಾಗ. ಈಗ ಬಿಟ್ಟೆ ನಾವು. ಆಕ್ಚುಲಿ ಆಲ್ರೆಡಿ ಟೈಮ್ ಈಗಾಗಲೇ 6:40 ಆಗೈತಿ. ಒಂದು 7:30 ಮಟ ರೀಚ್ ಆಗ್ಬೋದು ಮೋಸ್ಟ್ಲಿ. ಟ್ರಾಫಿಕ್ ಭಾಳ ಇರ್ತೈತೆ. ಈಗ ಜಸ್ಟ್ ಮಾಲಿಗೆ ರೀಚ್ ಆದ್ವಿ. ಸೊ ಈಗ ಇಲ್ಲಿ ಮಾಲಿಗೆ ಬೇಸ್ಮೆಂಟ್ ಒಳಗೆ ಕಾರ್ ಪಾರ್ಕ್ ಮಾಡಿಂದ ಏನ್ ದೊಡ್ಡ ಸಾಹಸ ಮಾಡೋದಂತಂದ್ರ ಲಿಫ್ಟ್ ಯಾವ ಕಡೆ ಐತಂತ ಹುಡ್ಕೋದ ಎಲ್ಲೈತಂತ. ಸೊ ಇದ ಪ್ರಾಬ್ಲಮ್ ಇಲ್ಲ, ಲಿಫ್ಟ್ ಹುಡ್ಕೋದು ಎಲ್ಲೈತೆ ಗುಂಡು. ಅಂಜಿತ್, ಸೊ ಈಗ ಮಾಲ್ ರೀಚ್ ಆದ್ವಿ ನಾವು. ಕ್ರೌಡ್ ಭಾಳ ಕಡಿಮೆ ಐತಿ. ವೀಕ್ಡೇಸ್ದಾಗ ಬರ್ಬೇಕು ಆ್ಯಕ್ಚುಲಿ. ನೋಡ್ಬೋದು ನೀವು, ಕ್ರೌಡ ಇಲ್ಲವೆ ಇವತ್ತು. ಆ್ಯಕ್ಚುಲಿ ವೆನಸ್ಡೇ ಇವತ್ತು. ಕ್ರೌಡ್ ಇಲ್ಲೇ ಇಲ್ಲ, ಒಂದು ಸ್ವಲ್ಪನೂ ಇಲ್ಲ. ಸೊ ಈ ಟೈಮ್ಗೆ ಬರೋದು ಬೆಸ್ಟ್ ಅನ್ಕೋತೀನಿ. ಪುಷ್ಪ 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 ಪುಷ್ಪರಾಜೆ ಪುಷ್ಪಕ ಅವರೇ ಪುಷ್ಪಕ. ಸೊ ನಾವಿಲ್ಲಿ ಈಗ ಗೇಮ್ ಸೆಷನ್, ಗೇಮ್ ಫ್ಲೋರ್ ಏನಿತ್ತಲ್ಲ ಇಲ್ಲಿ ಬಂದೀವಿ. ನಮ್ ಗುಂಡು ಬರೀ ಆಟ ಆಡೋಂತ ಇಲ್ಲಿ ಏನಿಲ್ಲ, ಬಟ್ ಸ್ಟಿಲ್ ಏನೋ ಹಂಗ ಇದನ್ನೆಲ್ಲ ನೋಡಿದ್ರೆ ಏನೋ ಸ್ವಲ್ಪ ಖುಷಿ ಆಗ್ತೈತೆ ಅಂತ ಹೇಳಿ ಕರ್ಕೊಂಡ್ ಬಂದೀವಿ. ನೋಡೋಣ. ಇಲ್ಲೇ ಏನನ್ನ ಏನಂತೀನಿ ಅಂದ್ರೆ ನಾನು ಲೈಟ್ ಆಗಿ ಏನಾರು ತಿನ್ನೋಣ. ಲೈಟ್ ಆಗಿ ಏನಾರು ತಿಂದ ಅಂದ್ರೆ ಲೈಕ್ ವೆಜ್ಜ ಲೈಟ್ ಆಗಿ ಏನಾರು ತಿನ್ನೋಣ. ಹೊರಗೆ ಮತ್ತೆ ಬೇರೆ ಏನಾರು ತಿನ್ಕೊಂಡು ಹೋಗೋಣ. ವಾಟ್ ಡು ಯು ಥಿಂಕ್? ಬಿಕಾಸ್ ಇಲ್ಲಿ ಬೇರೆ ಟ್ರೈ ಮಾಡ್ಬೋದ. ಅಕಸ್ಮಾತ್ ನನಗೇನ ಟೇಸ್ಟ್ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಏನು ತಿನ್ನಕ್ ಮನ್ಸೋರಂಗಿಲ್ಲ ನಂಗೆ ಇಲ್ಲಿ ಬಂದಾಗ. ಚಲೋ ಅದ ಮತ್ತದ ಏನು ತಿನ್ನಕ್ ಮನ್ಸ್ ಬರ್ಲಿಲ್ಲ ಅಂದ್ರೆ ನನಗ ಚಲೋ ಅದ. ಅದಕ್ಕ ನನ್ ಹಂಗ ಐತದ. ಒಂದ್ಸಲನು ಹಂಗಾಗಿತ್ತ. ಅಪ್ಪಾಜಿ ಗೋಬಿ ತಂದಿಟ್ಟಿದ್ರ ಮನ್ಯಾಗ. ನಾನ ಅವ್ರ ತರೋಜಿಗೆ ಲೇಟ್ ಆಗಿದ್ದ, ಸಣ್ಣಕ್ಕೆ ತೆಗಿದ್ದೆ, ಮಕ್ಕೊಂಡ್ಬಿಟ್ಟೇನ್ ರಾತ್ರಿ. ಅವ್ರ ಲೇಟ್ ಬಂದಾರ. ನೆಕ್ಸ್ಟ್ ಡೇ ತಿಂದಿನಿ, ಕೆಟ್ಟ ಹೋಗ್ಬಿಟ್ಟಿತ್ತಂತ. ಅವಾಗಿಂದ ಗೋಬಿ ತಿನ್ನ ಮನ್ಸ ಹೋಗ್ಬಿಡ್ತಂತೆ. ಅದಕ್ಕ ಹಿಂಗ ಆಗ್ತಿತ್ತು. ಅದಕ್ಕ ಗೊತ್ತಿದ್ದಿದ್ ಏನಾರ ಒಂದ್ ಸ್ವಲ್ಪ ನಾರ್ಮಲ್ ಆರ್ಡರ್ ಮಾಡ್ಕೊಂಡು ಹೊರಗೆ ಏನಾರ ತಿಂದ್ ಹೋಗ್ಬಿಡೋದು. ಸೊ ಬರ್ಗರ್ ಆರ್ಡರ್ ಮಾಡ್ಲಿ, ಮೆಕ್ಡಿ ಬರ್ಗರ್ ಅಂಡ್ ಫ್ರೈಸ್. ಸರಿ, ಓಕೆ, ಬರ್ಗರ್ ಅಂಡ್ ಫ್ರೈಸ್ ಆರ್ಡರ್ ಮಾಡೋಣ ಈಗ. ಸೊ ಈಗ ಬರ್ಗರ್ ಕಿಂಗ್ದಾಗ ಬರ್ಗರ್ ಆರ್ಡರ್ ಮಾಡೇನಿ. ಸೊ ಲೈಟ್ ಆಗಿ ಬರ್ಗರ್ ತಿಂದ ಒಂದ್ ಸ್ವಲ್ಪ ಬಿಟ್ಟು ಹೊರಗಡೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಐತಿ. ಈಗ ಆಕ್ಚುಲಿ ಲೇಟ್ ಆಗ್ಬಿಟ್ಟೈತಿ. ಹೊರಗೆ ಹೋಗಿ ತಿನ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಲ್ಲ, ಆ ಪ್ಲಾನ್ ಕ್ಯಾನ್ಸಲ್ ಆತ. ಯಾಕಂದ್ರೆ ಈಗ ಸಣ್ಣ ಹುಡುಕನು ಅದನ್ನ ಮತ್ತೆ ಇಲ್ಲಿಂದ ಹೊರಗೆ ಹೋದ್ರೆ ಸುಮ್ಮನೆ ಕಂಗಾಲ ಆಗ್ಬಿಟ್ರಲ್ವಾ. ಸೊ ಇಲ್ಲಿ ಶಿವಸಾಗರ್ ಒಳಗೆ ಏನಾದ್ರು ತಿನ್ಕೊಂಡ. ಸೊ ಈ ವಿಡಿಯೋ ಇಷ್ಟ ಆಗಿರ್ತೈತಿ. ಸೊ ಇದು ಸ್ಮಾಲ್ ಮಿನಿ ಬ್ಲಾಗ್ ತರ ಐತಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಏನಾರ ಒಂದು ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.